ಸಂಪೂರ್ಣವಾಗಿ ಅವರಿಗೆ ನಮ್ಮ ಎಲೆಕ್ಟ್ರಿಸಿಟಿ ಬೋರ್ಡ್ ಅವರ ಅಗತ್ಯನೇ ಇಲ್ಲದೆ ನಮ್ಮದೇ ಕರೆಂಟಿಂದ ನಮಗೆ ಸ್ವಾವಲಂಬಿಯಾಗಿ ವಿದ್ಯುತ್ ಶಕ್ತಿಯನ್ನೇ ಬದುಕಬಹುದು ಅಂತ ಈ ಸೋಲಾರ್ ಸಿಸ್ಟಮ್ ಇದು ಒಂದು ಪ್ರಮುಖ ಅಡ್ವಾಂಟೇಜ್. ಈಗ ನನ್ನ ಜಮೀನಲ್ಲಿ ಜಾಗ ಇದೆ ಸರ್, ಈಗ ಜಾಸ್ತಿ ಅಂತ ಅಂದ್ಕೊಳ್ಳಿ, ಆ ಜಾಗದಲ್ಲಿ ನಾನು ಸೋಲಾರ್ ಪ್ಯಾನಲ್ಗಳನ್ನ ಹಾಕ್ಕೊಂಡು ಕರೆಂಟ್ನ ಸೆಲ್ ಮಾಡ್ಬೋದಾ ಸೋಲಾರ್ನಿಂದ ಉತ್ಪತ್ತಿಯಾಗಿರೋದು? ಖಂಡಿತ ಸರ್. ಈಗ ತುಂಬ ಮಂದಿ ಪ್ಲೈನ್ ಲ್ಯಾಂಡ್ ಇರ್ತದೆ, ಅದನ್ನು ಯಾವುದೋ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಬೇರೆ ಏನಾದರೂ ಮಾಡಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ, ಅಥವಾ ಆ ಪ್ಲೈನ್ ಲ್ಯಾಂಡಲ್ಲಿ ಅವರಿಗೆ ಸೋಲಾರ್ ಫಾರ್ಮ್ ಅಂತ ಹೇಳ್ತೇವೆ. ಅಂದರೆ ಪ್ಯಾನಲ್ ಫುಲ್ಲು ಹಾಕ್ಕೊಂಡು ನಾವು ಉತ್ಪಾದಿಸಿದಂಥ ವಿದ್ಯುತ್ತನ್ನು ನಮ್ಮ ಕರ್ನಾಟಕದ ಒಳಗಡೆ HT ಕನ್ಸ್ಯೂಮರು ಯಾರಿಗೂ ಕೂಡ ನಾವು ಒಂದು ವೀಲಿಂಗ್ ಅಂತ ಒಂದು ಪ್ರೊಸೀಜರ್, ಆ ಪ್ರೊಸೀಜರ್ ಪ್ರಕಾರ ನಾವು ಮಾರಾಟ ಮಾಡಿ ಇದರಿಂದ ಆದಾಯವನ್ನು ಗಳಿಸ್ಬೋದು ಅಂತ ಒಂದು ಅಂಶ ಇದೆ. ನಾವು ಈ ಪ್ಲ್ಯಾಂಟ್ ಹಾಕೋದು ನಿಮ್ಮ ಒಂದು ತಿಂಗಳಲ್ಲಿ ಎಷ್ಟು ಬಿಲ್ ಬರ್ತಾ ಉಂಟು ಆ ಬಿಲ್ಲನ್ನು ಝೀರೋ ಮಾಡಲಿಕ್ಕೆ ಎಷ್ಟು ಪ್ರೊಡಕ್ಷನ್ ಬೇಕಾಗ್ತದೋ ಆ ಒಂದು ಕೆಪಾಸಿಟಿ ಪ್ಲ್ಯಾಂಟ್ ಹಾಕ್ತೇವೆ. ಈಗ ಸಬ್ಸಿಡಿ ಏನೋ ಸಿಗುತ್ತೆ ಸರ್? ಈಗ ಸಬ್ಸಿಡಿ ಅಂತ ಹೇಳಿದರೆ ಕೃಷಿಕರಿಗೆ ಕುಸುಮ ಯೋಜನೆ ಅಂತ ಒಂದು ಯೋಜನೆ ಇದೆ, ಅದು ಪಂಪ್ ಸೆಟ್ಗಳಿಗೆ ನಿಮಗೆ ಸಬ್ಸಿಡಿ ಸಿಗ್ತದಂತು. ಎರಡನೇದಾಗಿ ಮನೆಯವರಿಗೆ ಡೊಮೆಸ್ಟಿಕ್ ಪರ್ಪಸ್ಗೆ ಇರುವಂತಹ ಅದರಲ್ಲಿ 78,000 ನೀವು 1 ಕಿಲೋವಾಟಿಂದ 10 ಕಿಲೋವಾಟ್ ಒಳಗಡೆ ಯಾವ ಪ್ಲ್ಯಾಂಟ್ ಹಾಕಿದ್ರೂ ಕೂಡ ನಿಮಗೆ 78,000 ಡೈರೆಕ್ಟಾಗಿ ಕಸ್ಟಮರಿಗೆ ಗೌರ್ಮೆಂಟ್ ಹಾಕ್ತದೆ. ಕೃಷಿಕರಿಗೆ ನಿಮ್ಮ ಬೋರ್ವೆಲ್ ಪಂಪ್ ಇರಲಿ ಅಥವಾ ಕೋಲ್ಡ್ ಸ್ಟೋರೇಜ್ ಸಿಸ್ಟಮ್ ಇರಲಿ ಅಥವಾ ಕೃಷಿಗೆ ಸಂಬಂಧಿತ ಬರುವಂಥ ಯಾವುದೇ ಉಪಕರಣವನ್ನು ವಿದ್ಯುತ್ ಶಕ್ತಿಯಿಂದ ಓಡಿಸ್ತಿರೋ ಅದೆಲ್ಲದಕ್ಕೂ ನಿಮಗೆ ಈ ಒಂದು ಸೋಲಾರ್ ಪ್ಯಾನಲ್ ಬಳಸ್ಬೋದು. ಈಗ ಒಂದು ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಒಂದು 3,000ದಿಂದ 4,000 ಬಿಲ್ ಬರ್ತಾ ಅಂತ ಒಂದು ಇಟ್ಕೊಳ್ಳೋ, ಆ ಬಿಲ್ಲಿಗೆ ಬದಲಾಗಿ ಒಂದು 3 ಕಿಲೋವಾಟ್ ಪ್ಲ್ಯಾಂಟ್ ಇಟ್ಟಾಗ ಅವನಿಗೆ ಒಂದು 2 ಲಕ್ಷದ ಒಂದು ಲೋನ್ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ ಕೊಡ್ತಾ ಉಂಟು. ಅದಕ್ಕೆ 6% ಇಂಟ್ರೆಸ್ಟ್ ಜೋಡಿಸಿದ್ರು ಕೂಡ ಅವನಿಗೆ ಬರೀ 1,500ರಿಂದ 1,600 ರೂಪಾಯಿ ಕಟ್ಟೋದರ ಮೂಲಕ 10 ವರ್ಷದವರೆಗೆ EMI ಕೊಡ್ತಾರೆ. ಸೊ ಅವಾಗ ಏನಾಯ್ತು ಅಂತ ಅವನಿಗೆ ಏನು ಬಿಲ್ ಕಟ್ತಾ ಇದ್ದಾರೆ ಅದೇ ಅಮೌಂಟಲ್ಲಿ ಒಂದಷ್ಟು ಹಣವನ್ನು ಬ್ಯಾಂಕಿಗೆ ಕಟ್ಟಿದರೆ ಯಾವುದೇ ಬಂಡವಾಳ ಇಲ್ಲದೆ ಅವರಿಗೆ ಪ್ಲ್ಯಾಂಟನ್ನು ಮಾಡ್ಬೋದು. ಫ್ರೆಂಡ್ಸ್, ನಮ್ಮ ಜೊತೆಗೆ ಲೋಮ್ ಸೋಲಾರ್ನ ಸಲೀಂ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಮೊದಲಾಗಿ ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ವಿಷಯ ತಿಳಿಸ್ಕೊಟ್ಬಿಡಿ. ಸರ್, ಲೂಮ್ ಸೋಲಾರ್ ಕಂಪನಿ 2018ನೇ ಇಸವಿಯಿಂದ ನಾವು ಸ್ಟಾರ್ಟ್ ಮಾಡಿದಂಥ ಕಂಪನಿ. ನಮ್ಮದು ಹೆಡ್ ಆಫೀಸ್ ಇರುವಂಥದ್ದು ಹರಿಯಾಣದ ಫರೀದಾಬಾದ್ ಎಂಬ ಜಾಗದಲ್ಲಿ ಇದೆ. ಓಕೆ. ಸೊ ನಮ್ಮದು ಸಪ್ಲೈ ಮತ್ತು ಇನ್ಸ್ಟಾಲೇಷನ್ಗಳು ಆಲ್ ಓವರ್ ಇಂಡಿಯಾದಲ್ಲಿ ಮಾಡ್ತಾ ಇದ್ದೇವೆ. ಓಕೆ ಸರ್, ಈಗ ನಿಮ್ಮ ಹತ್ರ ಎಲ್ಲ ಸಿಗುತ್ತೆ ಸರ್? ಖಂಡಿತವಾಗಿ ನಮಗೆ ಸೋಲಾರಿಗೆ ಸಂಬಂಧಪಟ್ಟಂತಹ ಆನ್ಗ್ರಿಡ್ ಸಿಸ್ಟಮಲ್ಲಿರುವಂಥ ಆನ್ಗ್ರಿಡ್ ಇನ್ವರ್ಟ್ಗಳು ಮತ್ತು ಪ್ಯಾನಲ್ಸ್ಗಳು, ಸೋಲಾರ್ ಪ್ಯಾನಲ್ಸ್ಗಳು, ಅದೇ ರೀತಿಯಲ್ಲಿ ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮ್ ಕೂಡ ಲೂಮಲ್ಲಿ ಅವೈಲೇಬಲ್ ಇದೆ. ಓಕೆ. ಈಗ ಬೇರೆ ಕಂಪ್ನಿಗಳೆಲ್ಲ ಇದೆ, ಅದನ್ನು ಯೂಸ್ ಮಾಡ್ಬೋದು, ನಿಮ್ಮದೇ ಯಾಕೆ ಯೂಸ್ ಮಾಡಬೇಕು? ನಮ್ಮದೇ ಯಾಕೆ ಯೂಸ್ ಮಾಡಬೇಕಂತ ಈ ಕ್ವಶನ್ಗೆ, ಯಾಕಂತೇಳಿ ಇದರಲ್ಲಿ ಈ ಆಪ್ರೇಟಿಂಗ್ ಸಿಸ್ಟಮ್ ಏನಾದರಲ್ಲಿ ಪ್ರೋಗ್ರಾಮ್ಗಳಿರಲಿ, ಸಾಫ್ಟ್ವೇರ್ಗಳಿರಲಿ ಅಥವಾ ಅದೊಂದು ಕಮ್ಯುನಿಕೇಷನ್ ಮಾಡುವಂಥ ಟೋಟಲ್ ಸಿಸ್ಟಮು ಲೂಮಿದೆ ಆದ ಕಾರಣ ನಿಮಗೆ ಯಾವಾಗಲೂ ಯೂಸರ್ ಫ್ರೆಂಡ್ಲಿ ಆಗಿರ್ತದೆ. ಸೊ ಆದ ಕಾರಣದಿಂದ ಸೋಲಾರ್ ಪ್ಯಾನಲಿಂದ ಹಿಡಿದು ಇನ್ವರ್ಟರಿಂದ ಹಿಡಿದು ಬ್ಯಾಟ್ರಿ ಸಿಸ್ಟಮ್ವರೆಗೆ ಲೂಮಿದ್ದು ಒಂದೇ ಕಂಪನಿ ಆಗುವಾಗ ನಿಮಗೆ ಅದರಲ್ಲಿ ಒಂದು ಯುನಿಕ್ನೆಸ್ ಅಥವಾ ಅದರಲ್ಲಿ ಒಂದು ಕಂಪೇಟಬಿಲಿಟಿ ಎಂಬ ಒಂದು ಫ್ಯಾಕ್ಟರ್ಸ್ ನೋಡುವಾಗ ತುಂಬ ಅನುಕೂಲವಾಗ್ತದೆ ಅಂತ ಹೇಳ್ಬೋದು. ಪ್ರತಿಯೊಂದು ಕೂಡ ಲೂಮಲ್ಲೇ ಸಿಗುತ್ತೆ ಅಲ್ವಾ? ಖಂಡಿತ. ಬೇರೆ ಬೇರೆ ಕಡೆ ಹೋಗಿ ಕೆಲವೊಂದು ಕಂಪನಿಯನ್ನು ನೋಡಿದಾಗ ನಿಮಗೆ ಪ್ಯಾನಲ್ಸ್ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅಂಥ ಇನ್ಸ್ಟಾಲರ್ಗಳು ಏನು ಮಾಡ್ತಾರೆ, ಇನ್ವರ್ಟರ್ ಬೇರೆ ಯಾವುದೋ ಕಂಪನಿ ತೊಗೊಳ್ತಾರೆ. ಸೊ ಅದೇ ರೀತಿಯಲ್ಲಿ ಬ್ಯಾಟ್ರಿ ಮತ್ತೊಂದು ಕಂಪನಿ ತೊಗೊಳ್ತಾರೆ. ನಾಳೆ ಏನಾದರೂ ಸರ್ವಿಸ್ ಇಶ್ಯೂ ಬರುವಾಗ ಅವರವರ ಕಂಪನಿಗಳ ನಡುವೆ ಇದು ನಮ್ಮಿಂದ ಓದೋದಲ್ಲ, ಪ್ಯಾನಲಿಂದ ಓದೋದಲ್ಲ, ಬ್ಯಾಟ್ರಿಯಿಂದ ಓದೋದಲ್ಲ ಇನ್ನೊಂದು ಈ ಥರ ಒಂದು ಕಾನ್ಫ್ಲಿಕ್ಟ್ ಬರ್ತದೆ. ಬಟ್ ಒಂದೇ ಕಂಪನಿಯ ಪ್ರಾಡಕ್ಟ್ ಆಗುವಾಗ ನಿಮಗೆ ಈ ಥರ ಕಾಂಪ್ಲಿಕೇಟ್ ಬರೋದು ಭಾರಿ ಕಡಿಮೆ, ವಿರಳ. ಇನ್ನು ಬಂದರೂ ಕೂಡ ನಮ್ಮ ಕಂಪನಿ ಇಂಟರ್ನಲ್ ಆದ ಕಾರಣ ನಾವು ಅದನ್ನು ಸುಲಭವಾಗಿ ಸಾಲ್ವ್ ಮಾಡಲಿಕ್ಕಾಗ್ತದೆ. ಓಕೆ. ಹಾಗಾದರೆ ಪ್ಯಾನಲಲ್ಲಿ ತೋರಿಸ್ಕೊಡ್ಬೋದಾ? ಖಂಡಿತವಾಗಿ ನಿಮ್ಮ ಪ್ಯಾನಲ್ ತೋರಿಸ್ಬೋದು. ಇದು ಯಾವ ಪ್ಯಾನಲ್ ಸರ್ ಇದು? ಸರ್, ಇದು ಲೂಮಿದ್ದು HJT ಅಂತ ಒಂದು ಹೊಸ ಟೆಕ್ನಾಲಜಿ ಪ್ಯಾನಲ್. ಓಕೆ. ಇದರಲ್ಲಿ 730 ವ್ಯಾಟೇಜ್ ಔಟ್ಪುಟ್ ಬರುವಂಥ ಪ್ಯಾನಲ್ ನೋಡಿ. ಇದು 730 ಔಟ್ಪುಟ್. ಓಕೆ. 730 750 ವ್ಯಾಟೇಜ್ ಔಟ್ಪುಟ್ ಸಿಗ್ತದೆ ನಿಮಗೆ. ಓಕೆ. ಇದು ಇಂಡಸ್ಟ್ರಿಯಲ್ಲಿ ನಿಮಗೆ 5 ಸ್ಟಾರ್ ರೇಟಿಂಗ್ ಇರುವಂತಹ 23.5 ಎಫಿಷಿಯನ್ಸಿ ಇರುವಂತಹ ಜೊತೆಗೆ ಇದರಲ್ಲಿ ನಮ್ಮ ಒಂದು ಪ್ಯಾನಲಲ್ಲಿ 144 ಶೆಲ್ ಬರ್ತದೆ. ಆ 144 ಶೆಲ್ಲಲ್ಲಿ ಒಂದು ಶೆಲ್ಲಲ್ಲಿ 24 ಬಸ್ ಬಾರ್ ಇರುವಂಥ ಹೊಸ ಟೆಕ್ನಾಲಜಿ ಆಗಿರುತ್ತೆ HJT ಅಂತ ಈ ಪ್ಯಾನಲ್. ಓಕೆ ಸರ್, ಇದನ್ನ ಎಲ್ಲೆಲ್ಲ ಬಳಸ್ಬೋದು? ಖಂಡಿತವಾಗಿ ಇದನ್ನು ಎಲ್ಲ ಕಡೆ ನಿಮಗೆ ಸೋಲಾರ್ ಫೀಲ್ಡ್ ಎಲ್ಲೆಲ್ಲ ಬಳಸಬೇಕು ಅಲ್ಲೆಲ್ಲ ಇದನ್ನು ಬಳಸ್ಬೋದು. ಓಕೆ. ಇದು 730 ವ್ಯಾಟ್ ಆದ ಕಾರಣ ನಿಮಗೆ ತುಂಬ ಪ್ಯಾನಲ್ ಅಗತ್ಯ ಇಲ್ಲ, ಕಡಿಮೆ ನಂಬರ್ ಆಫ್ ಪ್ಯಾನಲ್ಸಲ್ಲಿ ನಿಮಗೆ ಪ್ಲ್ಯಾಂಟನ್ನು ಮುಗಿಸ್ಬೋದು. ಓಕೆ. ಈಗ ರೈತರಿಗೆ, ಕೃಷಿಕರಿಗೆ ಪ್ಯಾನಲ್ಗಳು ವರ್ಕ್ ಆಗ್ತಾವೆ ಸರ್? ಈ ಪ್ಯಾನಲ್ ನಿಮಗೆ ಕೃಷಿಕರಿಗೆ ನಿಮ್ಮ ಬೋರ್ವೆಲ್ ಪಂಪ್ ಇರಲಿ ಅಥವಾ ಕೋಲ್ಡ್ ಸ್ಟೋರೇಜ್ ಸಿಸ್ಟಮ್ ಇರಲಿ ಅಥವಾ
ಕೃಷಿಗೆ ಸಂಬಂಧಿತ ಬರುವಂಥ ಯಾವುದೇ ಉಪಕರಣವನ್ನು ವಿದ್ಯುತ್ ಶಕ್ತಿಯಿಂದ ಓಡಿಸ್ತೀರೋ ಅದೆಲ್ಲದಕ್ಕೂ ನಿಮಗೆ ಈ ಒಂದು ಸೋಲಾರ್ ಪ್ಯಾನಲ್ ಬಳಸ್ಬೋದು. ಓಕೆ, ಈಗ ಹಂಗಾದ್ರೆ ಕೃಷಿಲೂ ಕೂಡ ಬಳಸ್ಬೋದು, ಎಲ್ಲ ಕಡೆನೂ ಕೂಡ ಎಲ್ಲ ಕಡೆ ಬಳಸ್ಬೋದು. ಕೃಷಿ ಮೋಟ್ರ್ಗಳು ಕೂಡ ರನ್ ಆಗುತ್ತೆ ಅಲ್ವಾ? ಹೌದು ಸರ್. ಓಕೆ ಸರ್, ಈಗ ಕೋಲ್ಡ್ ಟೈಮ್ನಲ್ಲಿ ಇದನ್ನು ಯೂಸ್ ಆಗುತ್ತೆ, ಇದು ಬೇಸಿಗೆ ಕಾಲದಲ್ಲಿ ಯೂಸ್ ಆಗುತ್ತೆ ನಾರ್ಮಲಿ, ಈಗ ಮಳೆಗಾಲದಲ್ಲೆಲ್ಲ ಯೂಸ್ ಆಗುತ್ತೆ ಸರ್ ಇದು ಪ್ಯಾನಲ್? ಮಳೆಗಾಲದಲ್ಲಿ ನಿಮಗೆ ಸೂರ್ಯನ ಪ್ರಕಾಶ ಇರುವ ಕಾರಣ, ಮಳೆಗಾಲ ನಿಮಗೆ ಸ್ವಲ್ಪ ಪ್ರಕಾಶ ಕಡಿಮೆ ಆದ್ರೂ ಆದರೆ ಪ್ರಕಾಶ ಇರುವ ಕಾರಣ ನಿಮಗೆ ಮಳೆಗಾಲದಲ್ಲಿ ಕೂಡ ಒಂದು 60-70% ಎಲೆಕ್ಟ್ರಿಸಿಟಿ ಇದು ಜನ್ರೇಷನ್ ಮಾಡ್ತದೆ, ಅದರಲ್ಲೇನು ಸಮಸ್ಯೆ ಬರೋದಿಲ್ಲ. ಯಾಕಂದ್ರೆ ನಮಗೆ ಮಳೆಯಲ್ಲಿ ಸಂಪೂರ್ಣ ಕತ್ತಲು ಇಲ್ಲದ ಕಾರಣ, ಬೆಳಕು ಕೂಡ ಇರೋ ಕಾರಣ ನಿಮಗೆ ಖಂಡಿತವಾಗಿ ಇದು ಜನ್ರೇಷನ್ ಮಾಡ್ತದೆ. ಓಕೆ, ಈಗ ಸೋಲಾರ್ ಪ್ಯಾನಲ್ ಯೂಸ್ ಮಾಡ್ಕೊಂಡಿರೋದ್ರಿಂದ ಕಂಪ್ಲೀಟಾಗಿ ಕರೆಂಟ್ನ ಬಿಡ್ಬೋದಾ ನಾವು? ಈಗ ಸೋಲಾರ್ ಪ್ಯಾನಲ್ ಮೇಲೆ ಡಿಪೆಂಡ್ ಆಗ್ಬೋದಾ? ಕೆಲವೊಂದು ಏರಿಯಾದಲ್ಲಿ ನನಗೆ ನಮ್ಮ ಡೀಲರ್ ಡಿಸ್ಟ್ರಿಬ್ಯೂಟರ್ಗಳಿಗೆ ಫೋನ್ ಬಂದು ಅವ್ರು ಕೇಳೋ ವಿಚಾರ ಏನಂತ ಹೇಳಿದ್ರೆ, ಸರ್ ನಮ್ಮ ಏರಿಯಾದಲ್ಲಿ ಕರೆಂಟ್ ಕಂಬಗಳೇ ಇಲ್ಲ, ನಮ್ಮ ಕರೆಂಟ್ ಅವೈಲಬಲೇ ಇಲ್ಲ ಅಂತ ಹೇಳ್ತಾರೆ. ಆ ಒಂದು ಏರಿಯಾದಲ್ಲಿ ಕೂಡ ಬರೀ ಸೋಲಾರ್ ಪ್ಯಾನಲ್ ಹಾಕ್ಕೊಂಡು ಅದಕ್ಕೆ ಬೇಕಾದಂಥ ಹೈಬ್ರಿಡ್ ಸಿಸ್ಟಮ್ ಹಾಕ್ಕೊಂಡು ಸಂಪೂರ್ಣವಾಗಿ ಅವರಿಗೆ ಯಾವುದೋ ನಮ್ಮ ಎಲೆಕ್ಟ್ರಿಸಿಟಿ ಬೋರ್ಡ್ ಅವರ ಅಗತ್ಯನೇ ಇಲ್ಲದೆ ನಮ್ಮದೇ ಕರೆಂಟಿಂದ ನಮಗೆ ಸ್ವಾವಲಂಬಿಯಾಗಿ ವಿದ್ಯುತ್ ಶಕ್ತಿಯಲ್ಲಿ ಬದುಕಬೋದು ಅಂತ ಈ ಸೋಲಾರ್ ಸಿಸ್ಟಮ್ ಇದೊಂದು ಪ್ರಮುಖ ಒಂದು ಅಡ್ವಾಂಟೇಜ್. ಓಕೆ, ಹಂಗಾದ್ರೆ ಈಗ ವಿದ್ಯುತ್ ಇಲ್ಲದೇನೆ ಇದ್ರ ಮುಖಾಂತರ ಖಂಡಿತವಾಗಿ ಮಾಡ್ಬೋದು, ಯೂಸ್ ಮಾಡ್ಬೋದಲ್ವಾ? ಖಂಡಿತವಾಗಿ ಮಾಡ್ಬೋದು. ಓಕೆ, ಮನೆಗಾಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಸೋಲಾರ್ ಮೇಲೆ ಡಿಪೆಂಡ್ ಆಗ್ಬೋದು ಕರೆಂಟ್ ಬದಲಿಗೆ. ಸಂಪೂರ್ಣವಾಗಿ ಇಂಡಸ್ಟ್ರಿಯಲಿಸ್ಟ್ಗಳಿಗೂ ಕೂಡ ಇದನ್ನು ಡಿಪೆಂಡ್ ಆಗಿ ಬದುಕ್ಬೋದು ಅಥವಾ ಅವರ ಇಂಡಸ್ಟ್ರಿಯನ್ನು ನಡೆಸ್ಬೋದು ಅಂತ ಒಂದು ಪ್ರಮುಖ ಒಂದು ಅಡ್ವಾಂಟೇಜ್ ಇರುತ್ತೆ. ಸರ್, ಈಗ ಲೂಮಲ್ಲಿ ಹೊಸ ರೀತಿಯ ಟೆಕ್ನಾಲಜಿ ಏನಾದರೂ ಬಂದಿದೆಯಾ ಸರ್? ಈಗ ಲೂಮಲ್ಲಿ ನಮ್ಮದು LBC ಅಂತ ಒಂದು ಹೊಸ ಪ್ಯಾನಲ್ ಬಂದಿದೆ. ಓಕೆ, ಇದು ನಿಮಗೆ ನೋಡುವಾಗ ಹೊರಗಡೆಯಿಂದ ಈ ನಮ್ಮ ಹಳೆಯ ಪ್ಯಾನಲಲ್ಲಿ ಬರುವಂಥ ಬಸ್ ಬಾರ್ ಅಂತ ಒಂದು ಲೈನ್ ಥರ ಇತ್ತು, ಅದು ಏನಿಲ್ಲದಂಥ ಒಂದು ಕಾಣಲಿಕ್ಕೆ ಸಂಪೂರ್ಣವಾಗಿ ಒಂದು ಪ್ಲೈನ್ ಆಗಿ ಇರುವಂಥ ಒಂದು ಪ್ಯಾನಲ್. ಇದು ಹೊಸ ಟೆಕ್ನಾಲಜಿ. ಈಗ ಭಾರತ ದೇಶದಲ್ಲಿ ಇರುವಂಥ ಅತಿ ಅಡ್ವಾನ್ಸ್ ಟೆಕ್ನಾಲಜಿ ಎಂಬ ಒಂದು ಪ್ಯಾನಲ್ LBC, ಅದು ನಮ್ಮಲ್ಲಿ ಅವೈಲೇಬಲ್ ಇದೆ. ಓಕೆ, ಅದರ ಅಡ್ವಾಂಟೇಜ್ ಏನು ಸರ್? ಅದರಲ್ಲಿ ಅಡ್ವಾಂಟೇಜ್ ಅಂತ ಹೇಳಿದರೆ, ನಿಮಗೆ ಈ ಹಿಂದಿನ ಪ್ಯಾನಲ್ಸ್ಗಳಲ್ಲಿ ಸೈಜಲ್ಲಿ ಏನು ಔಟ್ಪುಟ್ ಬರ್ತಾ ಇತ್ತು ಅದಕ್ಕಿಂತ ಅಂದರೆ ನಿಮಗೆ ಒಂದು ಏರಿಯಾ ವೈಸ್ ನೋಡುವಾಗ ಒಂದು 10 ನಂಬರ್ ಪ್ಯಾನಲ್ ಹಾಕೋ ಜಾಗದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಪ್ಯಾನಲ್ ಹಾಕ್ಕೊಂಡು ನಿಮಗೆ ಇದರಲ್ಲಿ ಸೋಲಾರ್ ಎನರ್ಜಿ ಸಿಸ್ಟಮ್ ನಿಮಗೆ ಮಾಡ್ಬೋದು. ಓಕೆ, ಮತ್ತೊಂದು ಪ್ಯಾನಲ್ ಅಂತ ಹೇಳಿದ್ರೆ HJT ಹೆಕ್ಟ್ರೋ ಜಂಕ್ಷನ್ ಟೆಕ್ನಾಲಜಿ ಅಂತ ಒಂದು ಹೊಸ ಟೆಕ್ನಾಲಜಿ LBCಗಿಂತ ಮೊದಲು ಬಂದದ್ದು, ಮತ್ತು ಇವಾಗಲೂ ಕೂಡ ಅದೊಂದು ಪ್ರಮುಖ ಟೆಕ್ನಾಲಜಿಯಾಗಿ ಈಗ ಸಹ ಮಾರ್ಕೆಟಲ್ಲಿ ನಮಗೆ ಡಿಮ್ಯಾಂಡ್ ಇರುವಂಥ ಒಂದು ಪ್ಯಾನಲ್ HJT ಅಂತ. ಓಕೆ, ಈಗ ನನ್ನ ಜಮೀನಲ್ಲಿ ಜಾಗ ಇದೆ ಸರ್ ಈಗ ಜಾಸ್ತಿ ಅಂತ ಅಂದ್ಕೊಳ್ಳಿ, ಆ ಜಾಗದಲ್ಲಿ ನಾನು ಸೋಲಾರ್ ಪ್ಯಾನಲ್ಗಳನ್ನ ಹಾಕ್ಕೊಂಡು ಕರೆಂಟ್ನ ಸೇಲ್ ಮಾಡ್ಬೋದಾ ಸೋಲಾರ್ನಿಂದ ಉತ್ಪತ್ತಿಯಾಗಿರೋದು? ಖಂಡಿತ ಸರ್. ಈಗ ತುಂಬ ಮಂದಿ ಪ್ಲೈನ್ ಲ್ಯಾಂಡ್ ಇರ್ತದೆ, ಅದನ್ನು ಯಾವುದೋ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಬೇರೆ ಏನಾದರೂ ಮಾಡಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ, ಅಥವಾ ಅವರಿಗೆ ಎಫರ್ಟ್ ಏನು ಬಾಡಿಯಲ್ಲಿ ಎಫರ್ಟ್ ಹಾಕುವಂಥ ಒಂದು ಸಾಧ್ಯತೆ ಕಡಿಮೆ ಇರುವಾಗ ಆ ಪ್ಲೈನ್ ಲ್ಯಾಂಡಲ್ಲಿ ಅವರಿಗೆ ಸೋಲಾರ್ ಫಾರ್ಮ್ ಅಂತ ಹೇಳ್ತೇವೆ. ಅಂದರೆ ಪ್ಯಾನಲ್ ಫುಲ್ಲು ಹಾಕ್ಕೊಂಡು ಅಲ್ಲಿ ಅದರ ಕೆಲವೊಂದು ಪ್ರೊಸೀಜರ್ಸ್ ಇದೆ, ನಮ್ಮ KPTCL ಒಂದು ಪ್ರೊಸೀಜರ್ಸ್ ಇದೆ, ಕ್ರ್ಯಾಡಲ್ ಆಫೀಸಲ್ಲಿದೆ. ಆ ಡಾಕ್ಯುಮೆಂಟ್ ಪ್ರೊಸೀಜರ್ ಮಾಡ್ಕೊಂಡ ನಂತರ ನಾವು ಉತ್ಪಾದಿಸಿದಂಥ ವಿದ್ಯುತ್ತನ್ನು ನಮ್ಮ ಕರ್ನಾಟಕದ ಒಳಗಡೆ HT ಕನ್ಸ್ಯೂಮರು ಯಾರಿಗೂ ಕೂಡ ನಾವು ಒಂದು ವೀಲಿಂಗ್ ಅಂತ ಒಂದು ಪ್ರೊಸೀಜರ್, ಆ ಪ್ರೊಸೀಜರ್ ಪ್ರಕಾರ ನಾವು ಮಾರಾಟ ಮಾಡಿ ಇದರಿಂದ ಆದಾಯವನ್ನು ಗಳಿಸ್ಬೋದು ಅಂತ ಒಂದು ಅಂಶ ಇದೆ. ಈಗ ಗುಲ್ಬರ್ಗ ಆ ಕಡೆ ಎಲ್ಲ ಬಿಸಿಲು ಜಾಸ್ತಿ ಇರುತ್ತೆ, ಈಗ ಶಿವಮೊಗ್ಗ ಕರೆಂಟ್ ಬೇಕಾಗಿರುತ್ತೆ, ಅಲ್ಲಿಂದ ಇಲ್ಲಿಗೆ ತರ್ಬೋದು ಅದನ್ನು? ಖಂಡಿತ. ಈಗ ನಮ್ಮ ಕೆಲವೊಂದು ಸಿಟಿ ಏರಿಯಾದಲ್ಲಿ ಅವರಿಗೆ ಸೋಲಾರ್ ಪ್ಲಾಂಟ್ ಹಾಕಲಿಕ್ಕೆ ಜಾಗ ಇರೋದಿಲ್ಲ. ಆಗ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಅಥವಾ ಜನವಾಸ ಕಡಿಮೆ ಇರುವಂತಹ ಜಾಗದಲ್ಲಿ ಕಡಿಮೆ ನಮಗೆ ಸ್ವಲ್ಪ ಪ್ರೈಸ್ ಕಡಿಮೆ ಲ್ಯಾಂಡ್ ಸಿಗುವಂಥ ಒಂದು ಸಾಧ್ಯತೆ ಇದ್ದರೆ ಆ ಲ್ಯಾಂಡಲ್ಲಿ ನಾವೇನು ಮಾಡ್ಬೋದು, ಪ್ಯಾನಲ್ ಪ್ಲ್ಯಾಂಟನ್ನು ಹಾಕ್ಕೊಂಡು ಸಿಟಿಯಲ್ಲಿ ಇರುವಂಥ ಅಥವಾ ಇಂಡಸ್ಟ್ರಿಗಳಿಗೆ ನಾವು ಡೈರೆಕ್ಟಾಗಿ ಸೇಲ್ ಮಾಡ್ಬೋದು. ಅದಕ್ಕೆ ಒಂದು ಇಂತಿಷ್ಟೊಂದು ಪ್ರೈಸ್ ಅಂತ ಇದೆ, ಆ ಪ್ರೈಸ್ ನಾವು ಡಿಸೈಡ್ ಮಾಡಿಕೊಂಡು ಲಾಂಗ್ ಟರ್ಮಿಗೆ ನಮಗೆ ವಿದ್ಯುತ್ ಸೇಲ್ ಮಾಡಿಕೊಂಡು ಆದಾಯ ಗಳಿಸ್ಬೋದು. ಇದು ಒಂದು ಆಪರ್ಚುನಿಟಿ ಸೋಲಾರ್ ಫೀಲ್ಡಲ್ಲಿದೆ. ಓಕೆ, ಹಾಗಾದ್ರೆ ಇದು ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಅಲ್ವಾ? ಖಂಡಿತವಾಗಿಯೂ. ಅದಕ್ಕೆ ಅಂದರೆ ನಾವೇನೋ ಸೋಲಾರಿಗೆ ಒಂದ್ಸಲ ಇನ್ಸ್ಟಾಲೇಷನ್ ಮಾಡಿ ಅದನ್ನೊಂದು ಕ್ಲೀನ್ ಮೇಂಟೈನ್ ಮಾಡಿದರೆ, ಪ್ಯಾನಲ್ ಕ್ಲೀನ್ ಮೇಂಟೈನ್ ಮಾಡಿದರೆ ಬೇರೆ ಯಾವುದೇ ಅದಕ್ಕೆ ಒಂದು ಸ್ಪೆಷಲ್ ಮುತುವರ್ಜಿ ಅಗತ್ಯ ಬರೋದಿಲ್ಲ. ಅದು ನಿರಂತರ ಸೂರ್ಯನ ಪ್ರಕಾಶ ಎಷ್ಟರವರೆಗೆ ಇರುತ್ತದೋ ಅಲ್ಲಿಯವರೆಗೆ ಸೋಲಾರ್ ಪ್ಯಾನಲ್ ಜನ್ರೇಷನ್ ಮಾಡ್ತಾ ಇರ್ತದೆ. ಇದಕ್ಕೆ ಒಂದು ವಿಶೇಷವಾಗಿ ಇಷ್ಟು ಜನ ಬೇಕು, ಸಿಬ್ಬಂದಿಗಳು ಬೇಕು, ಅದು ಬೇಕು, ಇದನ್ನು ಅಗತ್ಯ ಇಲ್ಲ. ನಾವೊಂದು ನಮ್ಮ ಏರಿಯಾದಲ್ಲಿ ಪ್ಲ್ಯಾಂಟ್ ಹಾಕ್ಕೊಂಡು ಅದಕ್ಕೆ ಒಂದು ಸೇಫ್ಟಿಗೆ ಸ್ವಲ್ಪ ಫೆನ್ಸಿಂಗ್ ಮಾಡಿದರೆ ಖಂಡಿತವಾಗಿ ನಮಗೆ ಇಲ್ಲಿ ಆದಾಯ ಗಳಿಸ್ಬೋದು. ತುಂಬ ಇಂಡಸ್ಟ್ರಿಸ್ಟ್ಗಳು ಈ ಒಂದು ಉದ್ಯೋಗ ಅಂದರೆ ಈ ಥರ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಮ್ಮ ತಮಿಳುನಾಡಲ್ಲಿ ತುಂಬ ಏರಿಯಾ ಲೂಮಿಂದ ಪ್ಯಾನಲ್ ತೊಗೊಂಡು ಮಾಡಿದಂಥ ತುಂಬ ಮೆಗಾವಾಟ್ಗಳಿದೆ. ನಿಮಗೆ ಇಲ್ಲೆಲ್ಲ ಹಾಕಿದ್ದೇವೆ ನಾವು 25 ಮೆಗಾವಾಟ್, 50 ಮೆಗಾವಾಟ್, 100 ಮೆಗಾವಾಟ್ ಅಂತೇಳಿ ಮಾಡಿ ಅವ್ರು ಯಾರು ಕನ್ಸ್ಯೂಮರ್ ಇರ್ತಾರೆ ಅವರಿಗೆ ಸೇಲ್ ಮಾಡ್ತಾರೆ ಅವರು. ಓಕೆ,
ಓಕೆ, ಈಗ ಹಾಗಾದ್ರೆ ಈಗ ಕಂಪ್ಲೀಟಾಗಿ ಸೋಲಾರ್ ಮೇಲೆ ಡಿಪೆಂಡ್ ಆಗ್ಬೋದು. ಈಗ ಒಂದು ಮನೆ ಅಂತ ಹೊರಟ್ರೆ ಅಥವಾ ಒಂದೇನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಕೃಷಿ ಇರುತ್ತೆ, ಆ ಮೋಟ್ರ್ಗಳನ್ನ ರನ್ ಮಾಡ್ತಾ ಇರ್ತಾರೆ, ಪವರ್ ಕಟ್ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಕಂಪ್ಲೀಟಾಗಿ ಅದಕ್ಕೆಲ್ಲದಕ್ಕೂ ಕೂಡ ಸೋಲಾರ್ ಪ್ಯಾನಲ್ ಮೇಲೆ ಅವಲಂಬಿತ ಆಗ್ಬೋದಾ? ಖಂಡಿತವಾಗಿ. ಯಾಕೆ ಅಂತ ಹೇಳಿದರೆ ಭಾರತ ದೇಶದಲ್ಲಿ 365 ದಿವಸವೂ ಕೂಡ ಸೂರ್ಯನ ಪ್ರಕಾಶ ಅವೈಲೇಬಲ್ ಇದೆ. ಆ ಇರುವ ಪ್ರಕಾಶದಲ್ಲಿ ಮಳೆಗಾಲ ಸ್ವಲ್ಪ ಕಡಿಮೆ ಪ್ರಮಾಣ ಇದ್ರೂ ಕೂಡ ನಮ್ಮ ಮಳೆಗಾಲಕ್ಕೂ ಅನುಗುಣವಾಗಿ ನಾವೊಂದು ಪ್ಲ್ಯಾಂಟ್ ಹಾಕಿದರೆ ನಾವು ಒಂದು ಹಂತದಲ್ಲಿ ನಾವು ಹೇಳೋದಾದರೆ ನಮ್ಮ ಏನು ಗೌರ್ಮೆಂಟಿಂದ ಸರ್ಕಾರದಿಂದ ಬರುವಂಥ ಕೆಪಿಟಿಸಲ್ ವತಿಯಿಂದ ಬರುವಂಥ ಎಲೆಕ್ಟ್ರಿಸಿಟಿ ಇಲ್ಲದೇ ಯಾವುದೇ ಕನೆಕ್ಷನ್ ಇಲ್ಲದೇ ಕೂಡ ನಮಗೆ ಬರೀ ಸೋಲಾರಲ್ಲಿ ಬದುಕಬಹುದು ಅಥವಾ ನಮ್ಮ ಏನೇನೋ ಅವಶ್ಯಕತೆ ಉಂಟು ಅದನ್ನು ನಾವು ಪೂರೈಸ್ಬೋದು. ಓಕೆ, ಈಗ ಸಬ್ಸಿಡಿ ಏನೋ ಸಿಗುತ್ತೆ ಸರ್? ಈಗ ಸಬ್ಸಿಡಿ ಅಂತ ಹೇಳಿದರೆ ಕೃಷಿಕರಿಗೆ ಕುಸುಮ ಯೋಜನೆ ಅಂತ ಒಂದು ಯೋಜನೆ ಇದೆ, ತೋಟಗಾರಿಕೆ ಇಲಾಖೆ ಮೂಲಕ ಸಿಗುವಂಥದ್ದು. ಅದು ಪಂಪ್ ಸೆಟ್ಗಳಿಗೆ ನಿಮಗೆ ಸಬ್ಸಿಡಿ ಸಿಗ್ತದಂತು. ಎರಡನೇದಾಗಿ ಮನೆಯವರಿಗೆ ಡೊಮೆಸ್ಟಿಕ್ ಪರ್ಪಸ್ಗೆ ಇರುವಂತಹ ಅದರಲ್ಲಿ 78,000 ನೀವು 1 ಕಿಲೋವಾಟಿಂದ 10 ಕಿಲೋವಾಟ್ ಒಳಗಡೆ ಯಾವ ಪ್ಲ್ಯಾಂಟ್ ಹಾಕಿದ್ರೂ ಕೂಡ ನಿಮಗೆ 78,000 ಅದು ಡೈರೆಕ್ಟಾಗಿ ಯಾವುದೇ ಮಧ್ಯವರ್ತಿಗಳ ಇಂಟರ್ಫಿಯರ್ ಇಲ್ಲದೇ ಡೈರೆಕ್ಟಾಗಿ ಕಸ್ಟಮರಿಗೆ ಗೌರ್ಮೆಂಟ್ ಹಾಕ್ತದೆ. ಅದೊಂದು ನೀವು ಪ್ಲಾಂಟ್ ಇನ್ಸ್ಟಾಲೇಷನ್ ಮಾಡಿ ಸಂಪೂರ್ಣ ಸಿಂಕ್ರನೈಸ್ ಆದ ನಂತರ 1 ವಾರದಿಂದ 3 ವಾರದ ಒಳಗಡೆ ಮ್ಯಾಕ್ಸಿಮಮ್ 1 ತಿಂಗಳೊಳಗೆ ಆ ಕಸ್ಟಮರ ಅಕೌಂಟಿಗೆ 78,000 ವರ್ಗಾವಣೆ ಆಗ್ತದೆ. ಓಕೆ, ಈಗ ತುಂಬ ಜನಕ್ಕೆ ನಮ್ಮ ವೀಕ್ಷಕರಿಗೆ ಎಲ್ಲರೂ ಕೂಡ ಸೋಲಾರ್ ಪ್ಯಾನಲ್ ಹಾಕ್ಸ್ಬೇಕು ಅಂತ ಇರುತ್ತೆ, ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಅಂಥವ್ರಿಗೆ EMI ಏನಾದರೂ ಸಿಗುತ್ತೆ ಸರ್? ಖಂಡಿತವಾಗಿ ಸರ್. ಈಗ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಗಳು ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಗಳು ಬರೀ 6% ಇಂಟ್ರೆಸ್ಟ್ ರೇಟಿಗೆ, ಈಗ ಒಂದು ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಒಂದು 3,000ದಿಂದ 4,000 ಬಿಲ್ ಬರ್ತಾನೆ ಅಂತ ಒಂದು ಇಟ್ಕೊಳ್ಳೋ. ಸೊ ಆ ವ್ಯಕ್ತಿಗೆ ಪ್ರತಿ ತಿಂಗಳು ಅವನು ಡಿಪಾರ್ಟ್ಮೆಂಟಿಗೆ ಅಂದರೆ ಡೆಸ್ಕಾಮಿಗೆ 3,000ದವರೆಗೆ ಬಿಲ್ ಕಟ್ತಾ ಇರ್ತಾನೆ. ಆ ಬಿಲ್ಲಿಗೆ ಬದಲಾಗಿ ಒಂದು 3 ಕಿಲೋವಾಟ್ ಪ್ಲ್ಯಾಂಟ್ ಇಟ್ಟಾಗ ಅವನಿಗೆ ಒಂದು 2 ಲಕ್ಷದ ಒಂದು ಲೋನ್ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ ಕೊಡ್ತಾ ಉಂಟು. ಅದಕ್ಕೆ 6% ಇಂಟ್ರೆಸ್ಟ್ ಜೋಡಿಸಿದ್ರು ಕೂಡ ಅವನಿಗೆ ಬರೀ 1,500ರಿಂದ 1,600 ರೂಪಾಯಿ ಕಟ್ಟೋದರ ಮೂಲಕ 10 ವರ್ಷದವರೆಗೆ EMI ಕೊಡ್ತಾರೆ. ಸೊ ಅವಾಗ ಏನಾಯ್ತು ಅಂತ ಅವನಿಗೆ ಏನು ಬಿಲ್ ಕಟ್ತಾ ಇದ್ದಾರೆ ಅದೇ ಅಮೌಂಟಲ್ಲಿ ಒಂದಷ್ಟು ಹಣವನ್ನು ಬ್ಯಾಂಕಿಗೆ ಕಟ್ಟಿದರೆ ಯಾವುದೇ ಬಂಡವಾಳ ಇಲ್ಲದೆ ಅವರಿಗೆ ಪ್ಲ್ಯಾಂಟನ್ನು ಮಾಡ್ಬೋದು. ಓಕೆ, ಹಂಗಾದ್ರೆ ಸಬ್ಸಿಡಿನೂ ಸಿಗುತ್ತೆ, EMI ಎಲ್ಲದೂ ಕೂಡ? ಖಂಡಿತ ಸರ್, ಖಂಡಿತ ಸಬ್ಸಿಡಿನೂ ಸಿಗ್ತದೆ. ಒಂದು ಕಡೆಯಿಂದ ಸರ್ಕಾರದಿಂದ ಸಬ್ಸಿಡಿ ಬಂತು, ಮತ್ತೊಂದು ಕಡೆಯಿಂದ ನ್ಯಾಷನಲೈಸ್ ಬ್ಯಾಂಕಿಂದ EMI ಅದು ಬರೀ 6%. ಈಗ ಎಲ್ಲದಕ್ಕೂ 10ರಿಂದ 12-14% ಇರುವ ಈ ಒಂದು ಜಾಗದಲ್ಲಿ ಅದೇನು ತುಂಬ ಕೊಲೆಟ್ರಲ್ ಲೋನ್ಗಳೇನಲ್ಲ, KYC ಡಾಕ್ಯುಮೆಂಟ್, ಮನೆಯ ಕೆಲವೊಂದು ಅಗತ್ಯ ದಾಖಲೆಗಳ ಮಾಹಿತಿ ಕೊಡುವುದರ ಮೂಲಕ ಇದೇನು ತುಂಬ ಲೆಂತಿ ಪ್ರೊಸೀಜರ್ ಏನಲ್ಲ ಸರ್. ಡಾಕ್ಯುಮೆಂಟನ್ನು ನಾವು ಇದೆಲ್ಲ ಆನ್ಲೈನಲ್ಲಿ ಇದೆಲ್ಲ ಬ್ಯಾಂಕಿಗೆ ಸಹ ಹೋಗಬೇಕಾದ್ರೆ ನಿಮ್ಮ ಯಾರು ಇನ್ಸ್ಟಾಲರ್ ಅವ್ರು ನಿಮಗೆ ಆನ್ಲೈನ್ ಮುಖಾಂತರ ಮಾಡಿಕೊಡ್ತಾರೆ. ಕಸ್ಟಮರ್ ಆ ಡಾಕ್ಯುಮೆಂಟ್ ಒಂದು ಸಲ ಬ್ಯಾಂಕಿಗೆ ತೊಗೊಂಡೋಗಿ ಕೊಟ್ಟರೆ ಒಂದೇ ವಿಸಿಟಲ್ಲಿ ಅಂದರೆ ಒಂದೇ ಭೇಟಿಯಲ್ಲಿ ಕೂಡ ಅವನ ಈ ಒಂದು ಏನು ಆ ವ್ಯಕ್ತಿಯ EMI ಸಿಸ್ಟಮ್ ಅವರಿಗೆ ಒದಗಿಸ್ತಾರೆ. ಸರ್, ಈಗ ಎಲ್ಲ ಕಡೆ ಕೂಡ ಲಿಥಿಯಂ ಬ್ಯಾಟ್ರಿ ಬರ್ತಾ ಇದೆ. ಈಗ ಲೂಮಲ್ಲೂ ಕೂಡ ಲಿಥಿಯಂ ಬ್ಯಾಟ್ರಿ ಇದೆಯಾ ಸರ್? ಈಗ ಸರ್ ಲೂಮಲ್ಲಿ ಲಿಥಿಯಂ ಬ್ಯಾಟ್ರಿ ಅಂತ ಇದೆ, ಅದರಲ್ಲಿ 2 ಸೆಗ್ಮೆಂಟ್, ಹೈ ವೋಲ್ಟೇಜ್ ಮತ್ತು ಲೋ ವೋಲ್ಟೇಜ್ ಅಂತ ಇದೆ. ಲಿಥಿಯಂ ಬ್ಯಾಟ್ರಿಯಲ್ಲಿ ನಮಗೆ ಈಗ ಅದರಲ್ಲೂ ಪ್ರಮುಖವಾಗಿ ನೋಡೋದಾದರೆ ಇದನ್ನು ನಾವು ಫಾಸ್ಟಾಗಿ ಚಾರ್ಜ್ ಮಾಡ್ಬೋದು. ನಮ್ಮ ಓಲ್ಡ್ ಕನ್ವೆನ್ಷನಲ್ ಟೈಪಲ್ಲಿ ಲೆಡ್ ಆಸಿಡ್ ಬ್ಯಾಟ್ರಿ ಕಂಪೇರ್ ಮಾಡಿದರೆ ಫಾಸ್ಟ್ ಚಾರ್ಜ್. ಅದೇ ರೀತಿಯಲ್ಲಿ ನಿಮಗೆ ಈ ಲಿಥಿಯಂ ಬ್ಯಾಟ್ರಿ ಇಟ್ಕೊಂಡು ಓಡಿಸುವಂಥ ಮನೆಯಲ್ಲಿ ಸಪೋಸ್ ಆ ಕಿಲೋವ್ಯಾಟ್ ಏನೋ ನಾವೊಂದು ಡಿಸೈಡ್ ಮಾಡಿರೋಂಥ ಆ ಕಿಲೋವ್ಯಾಟ್ ಒಳಗಡೆ ಇರುವಂಥ AC ಇರಲಿ, ಫ್ರಿಜ್ ಇರಲಿ, ಪಂಪ್ ಇರಲಿ, ನಿಮಗೆ ಈ ಲಿಥಿಯಂ ಬ್ಯಾಟ್ರಿ ಚಾರ್ಜ್ ಮಾಡಿದ ಆ ಒಂದು ಚಾರ್ಜಿಂದ ನಿಮಗೆ ಓಡಿಸ್ಬೋದು. ಅದು ಒಂದು ಪ್ರಮುಖವಾದ ಅಂಶ. ಎರಡನೇದಾಗಿ ಇದರ ಬಾಳಿಕೆ. ಇದಕ್ಕೆ ನಿಮಗೆ ನಮ್ಮ ಲೆಡ್ ಆಸಿಡ್ ಬ್ಯಾಟ್ರಿಯಲ್ಲಿ ನೀರು ಹಾಕುವಂಥ ನಾವು ಡಿಸ್ಟಿಲ್ ವಾಟರ್ ಅಂತ ಹೇಳ್ತೇವೆ. ಈಗ ಡಿಸ್ಟಿಲ್ ವಾಟರ್ ಹಾಕುವಂಥ ಅಗತ್ಯ ಏನಿಲ್ಲ. ಇದನ್ನು ನೀವು ಒಂದು ಸಲ ಇನ್ಸ್ಟಾಲೇಷನ್ ಮಾಡಿ ಅದರ ಏನು ಲೈಫ್ ಟೈಮ್ ಇದೆಯೋ ಲೈಫ್ ಟೈಮಲ್ಲಿ ಯಾವಾಗಲೂ ಕೂಡ ನಿಮಗೆ ನೀರು ಹಾಕುವಂಥದ್ದಿರಲಿ ಅಥವಾ ಬೇರೆ ಏನಾದರೂ ಮೇಂಟೆನೆನ್ಸ್ ಅಗತ್ಯ ಲಿಥಿಯಂ ಬ್ಯಾಟ್ರಿಲಿಲ್ಲ. ಬಾಳಿಕೆ ಆಯಿತು ನಿಮಗೆ. ಮತ್ತು ಇದನ್ನು ಡಿಸ್ಚಾರ್ಜಿಂಗಲ್ಲಿರುವಂಥ ಒಂದು ಪ್ರಮುಖ ಅಡ್ವಾಂಟೇಜ್ ಇದು. ಜೊತೆಗೆ ಇದರ ಗಾತ್ರ, ಈಗ ನಮ್ಮ ಲೆಡ್ ಆಸಿಡ್ ಬ್ಯಾಟ್ರಿಲಿ ಒಂದು 4 ಬ್ಯಾಟ್ರಿಯ ಒಂದು ಸೈಜಿಗೆ ಕಂಪೇರ್ ಮಾಡಿದರೆ ಅದರ 4ರಲ್ಲಿ 1 ಭಾಗ ಮಾತ್ರ ಇದಕ್ಕೆ ಜಾಗ ಬೇಕಾಗುವಂಥದ್ದು. ಮೂರನೇದಾಗಿ ನಿಮಗೆ ಇದರಲ್ಲಿ ಚಾರ್ಜಿಂಗ್ ಮಾಡೋದಿರಲಿ, ಡಿಸ್ಚಾರ್ಜಿಂಗ್ ಮಾಡಿ ಎಲ್ಲನೂ ಇದರಲ್ಲಿ ನಿಮಗೆ ಕರೆಕ್ಟಾಗಿ ನಿಮಗೆ ಅದರದ್ದು ಎಕ್ಯುರೇಟಾಗಿ ನಿಮಗೆ ಅದರ ಡೇಟಾ ನಿಮ್ಮ ಮೊಬೈಲಲ್ಲಿ ನೋಡ್ಬೋದು. ಬ್ಯಾಟ್ರಿಯ ಏನು ಈಗ ಚಾರ್ಜ್ ಎಷ್ಟುಂಟು, ಏನು ಬೇಕಪ್ ಇದೆ, ಅದೆಲ್ಲವೂ ನಿಮಗೆ ಸೋಲಾರ್ ಹಾಕಿದಾಗ ಮೊಬೈಲಲ್ಲಿ ನಿಮಗೆ ನೋಡುವಂಥ ಒಂದು ಸೌಲಭ್ಯ ಕೂಡ ಈ ಲಿಥಿಯಂ ಬ್ಯಾಟ್ರಿಯಲ್ಲಿ ಇದೆ. ಓಕೆ ಸರ್, ಈಗ ಇಷ್ಟೆಲ್ಲ ಪ್ರಾಡಕ್ಟ್ಗಳಿದೆ. ಈಗ ಇಷ್ಟೆಲ್ಲ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಬಿಸ್ನೆಸ್ನ ಮಾಡಬೇಕು ಅಂತ ಯಾರಿಗಾರು ಆಸೆ ಇದ್ದರೆ ಅಂಥವ್ರು ಮಾಡ್ಬೋದಾ ಸರ್? ಖಂಡಿತವಾಗಿ. ಲೂಮ್ ಸೋಲಾರಲ್ಲಿ ಈಗ ಯಾರಾದರೂ ಒಬ್ಬರಿಗೆ ಹೊಸದಾಗಿ ನಾನು ಸೋಲಾರ್ ಫೀಲ್ಡಿಗೆ ಬರಬೇಕು, ನಾನು ಸೋಲಾರ್ ಇದು ಬಿಸ್ನೆಸ್ ಮಾಡಬೇಕಂತ ಒಂದು
ಒಂದು ಆಕಾಂಕ್ಷೆ ಇದ್ದರೆ ನಮ್ಮ ಹೆಡ್ ಆಫೀಸಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಡೀಲರ್ ಡಿಸ್ಟ್ರಿಬ್ಯೂಷನ್ಶಿಪ್ಪು ರಿಜಿಸ್ಟ್ರೇಷನ್ ಮಾಡಬೇಕು. ಸ್ವಲ್ಪ ಹೊಸೊಬ್ಬರಾಗಿದ್ದರೆ ನೀವು ಫಸ್ಟ್ ಡೀಲರ್ಶಿಪ್ಪನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ ನಮಗೆ ಡಿಸ್ಟ್ರಿಬ್ಯೂಷನ್ಶಿಪ್ ಮಾಡ್ಬೋದು. ಸೊ ಈ ಡೀಲರ್ಶಿಪ್ ತೊಗೊಂಡಾಗ ಲೂಮಲ್ಲಿ ನಾವು ಅದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ಎಲ್ಲ ಟ್ರೈನಿಂಗನ್ನು ನಾವು ಕೊಡ್ತೇವೆ. ಆ ಟ್ರೈನಿಂಗ್ ಕೊಟ್ಟು ನಿಮಗೆ ಇದನ್ನು ಯಾವ ಥರ ಇನ್ಸ್ಟಾಲೇಷನ್ ಮಾಡಬೇಕು ಅಥವಾ ಅದರಲ್ಲಿ ಏನೇನೋ ಪೇಪರ್ ವರ್ಕ್ಗಳಿರುತ್ತೆ ಅದನ್ನೆಲ್ಲವನ್ನು ಸಂಪೂರ್ಣ ಮಾಹಿತಿ ನಮ್ಮ ಸೈಡಿಂದ ನಾವು ಮಾಡಿಕೊಡ್ತಾ ಇದ್ದೇವೆ. ಸೊ ಆದ ಕಾರಣ ಯಾರೊಬ್ಬರು ನಿಮಗೆ ಸೋಲಾರ್ ಫೀಲ್ಡ್ಗೆ ಬರಬೇಕಂತ ಆಸಕ್ತಿ ಇದ್ದರೆ ನಮ್ಮ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಮುಂದುವರಿಸ್ಬೋದು. ಅದರ ಬಗ್ಗೆ ಏನೇನು ಬೇಕಾಗ್ತದೋ ಏನೋ ಒಂದು ಮಾಹಿತಿ ನಿಮ್ಗೆ ಸ್ಟಾರ್ಟ್ ಮಾಡ್ಬೋದು. ಈಗ ನೈಟ್ ಟೈಮಲ್ಲಿ ಸನ್ಲೈಟ್ ಇರಲ್ವಲ್ಲ ಸರ್, ಅದಕ್ಕೋಸ್ಕರ ಇದನ್ನು ವರ್ಕ್ ಆಗುತ್ತೆ ಸರ್ ಈ ಪ್ಯಾನಲ್ಗಳೆಲ್ಲ? ನೋಡಿ ಸರ್, ಈಗ ನಮ್ಮದು ಆನ್ ಗ್ರಿಡ್ ಸಿಸ್ಟಮ್ ಅಂತ ಇದೆ. ಈ ಆನ್ ಗ್ರಿಡ್ ಸಿಸ್ಟಮ್ ಅಂತ ಹೇಳಿದರೆ ನಾವು ಈ ಪ್ಲ್ಯಾಂಟ್ ಹಾಕೋದು ನಿಮ್ಮ ಒಂದು ತಿಂಗಳಲ್ಲಿ ಎಷ್ಟು ಬಿಲ್ ಬರ್ತಾ ಉಂಟು ಆ ಬಿಲ್ಲನ್ನು ಝೀರೋ ಮಾಡಲಿಕ್ಕೆ ಎಷ್ಟು ಪ್ರೊಡಕ್ಷನ್ ಬೇಕಾಗ್ತದೋ ಆ ಒಂದು ಕೆಪಾಸಿಟಿ ಪ್ಲ್ಯಾಂಟ್ ಹಾಕ್ತೇವೆ. ಸೊ ಸಪೋಸ್ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಡೇ ಟೈಮಲ್ಲಿ ನಿಮ್ಮ ಮನೆ ಇರಲಿ ಮತ್ತು ಆಫೀಸ್ ಯಾವುದೇ ಇರಲಿ ಆ ಮನೆಗೆ ಬೇಕಾದಂಥ ಎಲೆಕ್ಟ್ರಿಸಿಟಿಯನ್ನು ಅದು ಬಳಸ್ಕೊಂಡು ಉಳಿದ ಎಕ್ಸಸ್ ಪ್ರೊಡಕ್ಷನ್ ಏನಾಗ್ತದೆ ಅಂತಂದರೆ ಅದೊಂದು ಬೈ ಡೈರೆಕ್ಷನ್ ಮೀಟರ್ ಅಂತ ಒಂದು ಇಡ್ತೇವೆ. ನಮ್ಮ ಮೆಸ್ಕಾಮ್ ಅವರಿಂದ ಅಥವಾ ಮೆಸ್ಕಾಮ್ ಜೆಸ್ಕಾಮ್ ಯಾವುದೇ ಇರಲಿ ಅವರನ್ನು ಅಳವಡಿಸ್ತಾರೆ. ಆ ಮೀಟ್ರ್ ಮೂಲಕ ಅದು ಗ್ರಿಡ್ಡಿಗೆ ಹೋಗ್ತದೆ. ಆ ಗ್ರಿಡ್ಡಿಗೆ ಹೋಗೋದು ಎಕ್ಸ್ಪೋರ್ಟ್ ಅಂತ ನಿಮಗೆ ತೋರಿಸ್ತಾ ಇರ್ತದೆ. ಅದೇ ರೀತಿ ಕರೆಂಟ್ ಇಲ್ಲದ ಅಂದರೆ ಈ ಸೋಲಾರ್ ಜನ್ರೇಷನ್ ಇಲ್ಲದ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಪುನಃ ನಾವು ಅಲ್ಲಿಂದ ತೊಗೊಳ್ತೇವೆ. ಆದ ಕಾರಣ ನಿಮಗೆ ಬ್ಯಾಟ್ರಿ ಬೇರೆ ಇಲ್ಲದಿದ್ದರೂ ಕೂಡ ರಾತ್ರಿಯಲ್ಲಿ ಸನ್ಲೈಟ್ ಅವೈಲೇಬಲ್ ಇಲ್ಲದಿದ್ದರೂ ಕೂಡ ನಿಮಗೆ ಈ ಒಂದು ಅನುಕೂಲ ಇರುವ ಕಾರಣ ನಿಮ್ಮ ಸಂಪೂರ್ಣ ಆ ತಿಂಗಳಲ್ಲಿ ಬರುವಂಥ ಬಿಲ್ಲನ್ನು ನಿಮಗೆ ಝೀರೋ ಮಾಡ್ಬೋದು. ಆ ಸಿಸ್ಟಮಿನ ಆನ್ ಗ್ರಿಡ್ ಸಿಸ್ಟಮ್ ಅಂತ ಹೇಳೋದು. ಸರ್ಕಾರ ಇದಕ್ಕೆ ಕೂಡ ಒಳ್ಳೆ ಉತ್ತೇಜನ ನೀಡ್ತಾ ಉಂಟು. ಈಗ ಸರ್ಕಾರ ಯಾವ ಥರ ಅಂತ ಹೇಳಿದರೆ ಅಪ್ಲಿಕೇಶನ್ ಪ್ರಾಸೆಸ್ ಎಲ್ಲ ಆನ್ಲೈನ್ ಮಾಡಿದ್ದಾರೆ. ಸೊ ಆದಷ್ಟು ಫಾಸ್ಟಾಗಿ ಎಕ್ಯುರೇಟಾಗಿ ತುಂಬ ಸಿಸ್ಟಮ್ಯಾಟಿಕಾಗಿ ಮಾಡ್ತಾರೆ. ಅದು ಕೂಡ ನಿಮಗೆ ಒಂದು ತಿಂಗಳಲ್ಲಿ ಎಷ್ಟು ಪ್ರೊಡಕ್ಷನ್ ಆಗಿದೆ, ಎಷ್ಟು ನೀವು ಯೂಸ್ ಮಾಡಿದ್ರೆ ಅದೆಲ್ಲವನ್ನು ನಿಮಗೆ ಮೊಬೈಲ್ ಮೂಲಕನೇ ಕೂತಲ್ಲಿ ನೀವು ಎಲ್ಲಿ ಯಾವ ಕಡೆ ಇದ್ದರೂ ಕೂಡ ನೀವು ಮೊಬೈಲಲ್ಲಿ ನೋಡೋ ಫೆಸಿಲಿಟಿ ಕೂಡ ಈ ಆನ್ ಗ್ರಿಡ್ ಸಿಸ್ಟಮಲ್ಲಿದೆ. ಆದ ಕಾರಣ ನಿಶ್ಚಿಂತೆಯಾಗಿ ನಾವು ಬಳಸಿದ್ದನ್ನು ನಮ್ಮ ಬಿಲ್ಲನ್ನು ಎಲ್ಲವನ್ನು ನಾವು ಸಸ್ಟೈನೇಬಲ್ ಆಗಿ ಯೂಸ್ ಮಾಡುವಂಥ ಒಂದು ಅಡ್ವಾಂಟೇಜ್ ಈ ಸೋಲಾರ್ ಸಿಸ್ಟಮಲ್ಲಿದೆ. ಸರ್, ಈಗ ನಿಮ್ಮ ಈ ಪ್ರಾಡಕ್ಟಿಂದ ಸೋಲಾರ್ ಪಂಪ್ಸೆಟ್ಗಳನ್ನ ರನ್ ಮಾಡ್ಬೋದಾ? ಖಂಡಿತವಾಗಿ. ಈಗ ಬೋರ್ವೆಲ್ ಪಂಪ್ಗಳು ಕೃಷಿಕರಿಗೆ ಅತ್ಯಗತ್ಯ ಬೇಕಾಗಿರೋದು ಸೋಲಾರ್ ಬೋರ್ವೆಲ್ ಪಂಪ್ಗಳು. ಈ ಬೋರ್ವೆಲ್ ಪಂಪಿಗೆ ಬೇಕಾದಂಥ ಸೋಲಾರ್ ಸಿಸ್ಟಮ್ ಕೂಡ ಇದೆ. ತುಂಬ ಮಂದಿ ಅದಕ್ಕೆ ಕೂಡ ಸರ್ಕಾರ ಕೂಡ ವಿಶೇಷ ಯೋಜನೆ ಕೂಡ ತಂದಿದ್ದಾರೆ. ಈಗ ಕುಸುಮ ಯೋಜನೆಯ ಮುಖಾಂತರ ಅವರು ಅದಕ್ಕೆ ಬೇಕಾದ ಸಬ್ಸಿಡಿ ಕೂಡ ತೋಟಗಾರಿಕೆ ಇಲಾಖೆ ಕೊಡ್ತಾ ಇದ್ದಾರೆ. ಸೊ ಆದ ಕಾರಣ ರೈತರಿಗೆ ಪಂಪ್ ಸೆಟ್ಗೆ ತುಂಬ ಅನುಕೂಲಕರವಾಗಿ ಈ ಸೋಲಾರನ್ನು ಮಾಡ್ಬೋದು. ಸರಿಯಾಗಿ ಬಿಸ್ನೆಸ್ ಮಾಡಬೇಕು ಅಥವಾ ಪ್ಯಾನಲ್ಗಳನ್ನ ಪರ್ಚೇಸ್ನ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು ಅಂದರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು? ನಮ್ಮ ಈ ಸ್ಕ್ರೀನಲ್ಲಿ ಕೊಟ್ಟಿದ್ದ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಏರಿಯಾದ ಪಿನ್ ಕೋಡ್ಗಳನ್ನು ಹೇಳಿದರೆ ಖಂಡಿತವಾಗಿ ಅಲ್ಲಿರುವಂತಹ ಡೀಲರ್ ಡಿಸ್ಟ್ರಿಬ್ಯೂಟರ್ ಮಾಹಿತಿಯನ್ನು ನಮ್ಮ ಆಫೀಸಿಂದ ಕೊಡ್ತಾರೆ. ಅಲ್ಲಿ ನಿಮಗೇನಾದರೂ ಸೋಲಾರ್ ಇನ್ಸ್ಟಾಲೇಷನ್ ಮಾಡಬೇಕು ಅಥವಾ ಹೊಸದಾಗಿ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಏನಿದ್ರು ಕೂಡ ಅವರು ಸಂಬಂಧಪಟ್ಟ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾರೆ. ಅವರ ಮುಖಾಂತರ ನೀವು ಪರ್ಚೇಸ್ ಮಾಡ್ಬೋದು ಅಥವಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಥವಾ ನಿಮ್ಮ ಮನೆಗೆ, ನಿಮ್ಮ ಫ್ಯಾಕ್ಟ್ರಿಗೆ, ನಿಮ್ಮ ವ್ಯವಹಾರ ಕೇಂದ್ರಗಳಿಗೆ ಸೋಲಾರನ್ನು ಕೂಡ ಅಳವಡಿಸಿಕೊಡ್ಬೋದು. ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿ ಹೇಳ್ಸ್ಕೊಡಿ. ಥ್ಯಾಂಕ್ ಯು. ಧನ್ಯವಾದ.